ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಶ್ರೀಧರ್. ಶ್ರೀಧರ್, ಏನ್ ನಡೀತಾ ಇದೆ ಅಲ್ಲಿ, ಇದರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದಾ ತಾವು? ಖಂಡಿತ ಮೇಡಮ್, ಈಗಾಗಲೇ ಹಲವಾರು ದಿನಗಳು ಕೂಡ PhD ವಿದ್ಯಾರ್ಥಿಗಳು ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳು ಈ ರೀತಿ ಇದನ್ನೇ ಪದೇ ಪದೇ ಹೇಳ್ತಾ ಇದ್ರು. ಯಾಕಂತಂದ್ರೆ SC/ST ಗಂತಾನೆ ಈಗಾಗಲೇ ಹಲವಾರು ವರ್ಷಗಳಿಂದ ಕೂಡ ಹಿಂದಿನ ಸರ್ಕಾರ ಆಗಿರ್ಬೋದು ಈ ಸರ್ಕಾರ ಎರಡೂ ಕೂಡ ಒಂದ್ ರೀತಿಯಾಗಿ ಕಡಿಮೆ ಶುಲ್ಕವನ್ನ ನೀಡಬೇಕು ಅನ್ನೋ ಕಾರಣಕ್ಕೆ ಹಿಂದಿನಿಂದ ಕೂಡ ಬಂದಂತ ಏನ್ ಶುಲ್ಕ ಇದೆ ಅದನ್ನೇ ರಿಯಾಯಿತಿಯಾಗಿ ಕೊಡ್ತಾ ಬಂದ್ರು. ಆದ್ರೆ ಇತ್ತೀಚೆಗೆ ಬಂದಂತ VC ಅಂದ್ರೆ ಕುಲಪತಿಗಳು ಹೊಸ ಒಂದು ಕಾಯ್ದೆಯನ್ನ ತರ್ತಾರೆ. ಅದೇನಂತಂದ್ರೆ ಈಗಾಗಲೇ ಸಂಶೋಧನಾ ವಿದ್ಯಾರ್ಥಿಗಳು ಈಗಾಗಲೇ ಏನ್ ಸಂಶೋಧನೆಯನ್ನ ಮಾಡ್ತಿದ್ದಾರೆ, ಅವರು ಥೀಸಿಸ್ ಅನ್ನ ಸಬ್ಮಿಟ್ ಮಾಡಿದ ಮೇಲೂ ಕೂಡ 2019ರಿಂದ ಇಲ್ಲಿಯವರೆಗೆ ಅಂದ್ರೆ ಒಟ್ಟು 6 ರಿಂದ 7 ವರ್ಷದ ಕಾಲದ ಏನ್ ಥೀಸಿಸ್ ಅನ್ನ ಸಬ್ಮಿಟ್ ಮಾಡಿರ್ತಾರೆ ಅಥವಾ ಇಲ್ಲಿವರೆಗೂ ಅವರು ಸಂಶೋಧನೆ ಮಾಡಿರ್ತಾರೆ ಅದೆಲ್ಲ ಫೀಸ್ ಅನ್ನು ಕೂಡ ಅವರು ಸಾಮಾನ್ಯ ವರ್ಗದ ಫೀಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಫೀಸ್ ತುಂಬಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟಾಗುತ್ತೆ. ಯಾಕಂತಂದ್ರೆ ನಾವ್ ಇಷ್ಟು ವರ್ಷ ಈಗಾಗಲೇ ಫೀಸ್ ಅನ್ನ ತುಂಬಿಕೊಂಡು ಬಂದಿದ್ದೀವಿ. ಅಷ್ಟೇ ಅಲ್ಲದೆ ನಾವು ಕೂಡ ದಲಿತರು ಆಗಿರೋದ್ರಿಂದ SC/ST ಸಮುದಾಯಕ್ಕೆ ಸೇರೋದ್ರಿಂದ ನಮ್ಗೆ ಈಗಾಗಲೇ ರಿಯಾಯಿತಿ ಇದೆ. ಹೀಗಾಗಿ ನಾವು ಇದೇ ಫೀಸ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ನೀವು ನಮ್ಮ ಫೀಸ್ ಅನ್ನ ಸಬ್ಮಿಟ್ ಮಾಡ್ಕೊಂಡು ನಮ್ಗೆ ಏನ್ ಗೌರವ ಡಾಕ್ಟರೇಟ್ ಅನ್ನು ಕೊಡ್ಬೇಕು ಅದನ್ನ ಕೊಡಿ ಅನ್ನೊಂದು ಮಾತನ್ನ ಹೇಳ್ತಾರೆ. ಆದ್ರೆ ಇದಕ್ಕೆ ಸುತಾರಾಮ್ ಈಶ್ವರ್ ಒಪ್ಪೋದಿಲ್ಲ. ಅವರೇ ಒಂದು ಸೂಚನೆಯನ್ನ ಹೊರಡಿಸ್ತಾರೆ. ಯಾಕಂತಂದ್ರೆ ಈ ಹಿಂದೆ ಇದ್ದಂತ ಫೀಸ್ಗೂ ಮತ್ತು ಈಗಿನ ಫೀಸ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಈ ನಿಟ್ಟಿನಲ್ಲಿ ಸಾಮಾನ್ಯ ಫೀಸ್ ಅನ್ನ ನೀವು ಕೂಡ ತುಂಬಬೇಕು. ಹೀಗಾಗಿ ಅದೇ ಫೀಸ್ ಅನ್ನ ನೀವು ತುಂಬಿದ್ರೆ ಮಾತ್ರ ನಿಮ್ಗೆ ನಾವು ಡಾಕ್ಟರೇಟ್ ಅನ್ನ ಕೊಡ್ತೀವಿ, ಅಷ್ಟೇ ಅಲ್ಲದೆ ಥೀಸಿಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೋತೀವಿ ಅನ್ನೊಂದು ಮಾತನ್ನ ಹೇಳ್ತಾರೆ.